ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತಿನ ಸ್ಕಿಟ್ಟು, ಇವತ್ತಿನ ದಿನ ವಿಶೇಷ ಏನೈತೆ ಅಂತ ಹೇಳೋದು ಅಷ್ಟೇ. ಹ್ಯಾಪಿ ಮರ್ಟುಲ್ ಡೇ ಒನ್ಸ್ ಅಗೇನ್ ಆಲ್. ಪ್ರೇಯಂ ಗುತಲಿ ಕಾಶ್ಯಾಮಂ ರೂಪೇಣ ಪ್ರತಿನಂಬುದಂ ಸೌಮ್ಯಂ ಸೌಮ್ಯಂ ಗುಣೋಪೇತಂ ತಂಬುದಂ ಪ್ರಮಾಮ್ಯಂ ಅಂತ. ಇವತ್ತಿನ ದಿನ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಕ್ಯಾಲೆಂಡ್ರಲ್ಲಿ ಪ್ರತಿದಿನ ಒಂದು ವಿಶೇಷ ಇದ್ದೇ ಇರುತ್ತೆ. ಇವತ್ತಿನ ವಿಶೇಷ ಜೂನ್ 24, 2026 ವರ್ಷ ಬದಲಾಗಿರ್ಬೋದು. ಆದರೆ ಜೂನ್ 24ರಲ್ಲಿ ಏನು ವಿಶೇಷಪ್ಪ ಅಂತಂದರೆ, ಇತಿಹಾಸದ ಮೂಲಕ ಮತ್ತು ಕ್ರೀಡಾ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಶೇಷಗಳಿದ್ದಾವೆ. ಈ ರೀಸೆಂಟಾಗಿ 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಯಿತು. ಅದರ ಬೆನ್ನಲ್ಲೇ ಈ 24 ಒಂದು ಥೀಮ್ ಡಿಕ್ಲರೇಷನ್ ಆಗಿದೆ. ಈ ವರ್ಷದ ಥೀಮ್ ಏನಪ್ಪ ಅಂತಂದರೆ, ಈ ವರ್ಷದ ಯೋಗ ದಿನಾಚರಣೆಯ ಥೀಮ್ 26ನೇ ವರ್ಷದ ಥೀಮ್ ಏನಪ್ಪ ಅಂತಂದರೆ, ಆರೋಗ್ಯಕರ ವೃದ್ಧಿಗಾಗಿ ಯೋಗ ಅಂತಕ್ಕಂಥದ್ದು ಘೋಷವಾಕ್ಯ. ಥೀಮ್ ಅಂದರೆ ಅದು ಘೋಷವಾಕ್ಯ ಅಂತ ಕರೀತಾರೆ. ಘೋಷವಾಕ್ಯ ಅಂತ ಕರೀತಾರೆ ಥೀಮ್ ಅಂತಂದರೆ. ಈ ವರ್ಷದ ಥೀಮ್, ಈ ಪ್ರತಿ ವರ್ಷದ ಯೋಗ ದಿನಾಚರಣೆಯಲ್ಲಿ ಒಂದು ಥೀಮ್ ಡಿಕ್ಲರೇಷನ್ ಆಗುತ್ತೆ. ಆ ಥೀಮ್ ಏನಪ್ಪ ಅಂತಂದರೆ, ಈ ಆರೋಗ್ಯಕರ ವೃದ್ಧಿಗಾಗಿ ಯೋಗ ಅಂತಕ್ಕಂಥದ್ದು ಈ ವರ್ಷದ ಥೀಮ್. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದಿನ ವಿಶೇಷ ಇವತ್ತಿಂದ ಏನಪ್ಪ ಅಂತಂದರೆ, ಸಾಮಾಜಿಕ ಜಾಗೃತಿ ಅಂದರೆ ಆರೋಗ್ಯ, ಪರಿಸರ ಹಾಗೂ ಯೋಗಕ್ಷೇಮ, ಈ 3 ವಿಷಯಗಳನ್ನು ಇಟ್ಕೊಂಡು, ಆರೋಗ್ಯ, ಪರಿಸರ, ಯೋಗಕ್ಷೇಮ, ಈ 3 ವಿಷಯಗಳನ್ನು ಇಟ್ಕೊಂಡು ಸಾಮಾಜಿಕ ಜಾಗೃತಿ ಮೂಡ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ನ್ಯಾಷನಲ್ ಪ್ರಾಲೈನ್ಸ್ ಡೇ ಅಂತಂದೇಳಿ ಕರಿತೀವಿ. ನ್ಯಾಷನಲ್ ಪ್ರಾಲೈನ್ಸ್ ಡೇ. ಸೊ ಏನಪ್ಪ ಅಂತಂದರೆ, ಅಪ್ಸೈಕ್ಲಿಂಗ್ ಡೇ ಅಂತ ಹೇಳ್ತೀವಿ. ಅಪ್ಸೈಕ್ಲಿಂಗ್ ಡೇ ಅಂದರೆ ಹಳೆಯ ವಸ್ತುಗಳನ್ನು ಮರುಬಳಕೆ ಮಾಡ್ತಕ್ಕಂಥದ್ದು ಈ ದಿನದ ವಿಶೇಷ. ಹಳೆಯ ವಸ್ತುಗಳನ್ನು ಮರುಬಳಕೆ ಮಾಡ್ತಕ್ಕಂಥದ್ದು ನ್ಯಾಷನಲ್ ಪ್ರಾಲೈನ್ಸ್ ಡೇ. ಏನಾವುದು, ಈಗ ಒಂದು ಮರ ಹೊಸ ಚಿಗುರನ್ನು ಕೊಡಬೇಕಾದ್ರೆ ಹಳೆ ಬೇರಿನಿಂದ ಮಾತ್ರ ಸಾಧ್ಯ. ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಬೇರಿದ್ರತೇ ಚಿಗುರು ಬರೋದು. ಅದಕ್ಕೋಸ್ಕರ ನಮ್ಮ ಹಳೆಯ ವಸ್ತುಗಳು, ಒಂದು ವಿಜ್ಞಾನ, ವೈದ್ಯಕೀಯ, ತಾಂತ್ರಿಕ, ಮಷಿನರೀಸು, ಗೃಹ ಬಳಕೆ ವಸ್ತುಗಳಾಗಿರ್ಬೋದು ಅಥವಾ ಕ್ರೀಡಾ ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಹಳೆಯದ್ರಿಂದ ಹೊಸದನ್ನು ಮಾಡಿಫೈ ಆಗಿ, ಹೊಸ ಇನ್ನೋವೇಷನ್ ಆಗಿ, ಡಿಸ್ಕವರಿ ಆಗಿ ಹೊಸ ವಸ್ತು ತಯಾರು ಮಾಡಿರ್ತೀವಿ ನಾವು. ಈ ಗಡಿಯಾರ ಆಗಿರ್ಬೋದು, ಎಂಥ ಒಂದು ಕೈಯಲ್ಲಿ ಕಟ್ಕೊಳ್ತಕ್ಕಂಥ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಸ್ಮಾರ್ಟ್ ವಾಚ್ಗಳು ಬಂದಿದ್ದಾವೆ. ಸಮಯ ಮತ್ತು ರೇಖಾಂಶಗಳನ್ನು ತೋರಿಸ್ತದೆ, ಸೆಕೆಂಡ್ಸ್ಗಳನ್ನು. ಮತ್ತು ಈ ನಮ್ಮ ವಾಚಿನಲ್ಲೇ ಬೇರೆ ದೇಶಗಳಲ್ಲಿ ಸಮಯ ಎಷ್ಟಾಗಿರ್ತದೆ, ಈ ನಮ್ಮಲ್ಲಿ ನಾವಿರ್ತಕ್ಕಂಥ ಸ್ಥಳದಲ್ಲಿ ಸಮಯ ಎಷ್ಟಾಗಿದೆ ಅಂತಕ್ಕಂಥದ್ದು, ಇನ್ನು ಏನೆಲ್ಲ ಲೈಟು, ಏನೆಲ್ಲ ಟೆಕ್ನಾಲಜಿ ಬಂದಿದೆ ವಾಚ್ಗಳಲ್ಲಿ, ಪೇಜರ್ ವಾಚ್ಗಳು ಅಂತ ನಾವು ಕರಿತೀವಿ. ಅಂಥವು ನಮಗೆ ಬಳಕೆ ಗೊತ್ತಿಲ್ಲ, ನಾವು ಬಳಕೆ ಗೊತ್ತಿರೋರು ಬಳಕೆ ಗೊತ್ತಿರುತ್ತೆ. ಆ ಒಂದು ಮಾಡಿಫಿಕೇಷನ್ ಆಗ್ಬೇಕಂತಂದರೆ, ಹಿಂದೆ ಗಡಿಯಾರಗಳು ಇದ್ವು, ವಾಲ್ ಕ್ಲಾಕ್ಗಳು ಇದ್ವು, ಅರ್ಧ ಗಂಟೆಗೆ ಒಂದು ಸಲ ಟನ್ ಅಂತ ಗಂಟೆ ಬಡಿಯುವಂಥ ವಾಲ್ ಕ್ಲಾಕ್ಗಳು, ಅವುಗಳಿಂದ ಇವು ಇನ್ನೋವೇಷನ್ ಆಗಿರ್ತವೆ ಹೊರತಾಗಿ ಡೈರೆಕ್ಟ್ ಇಲ್ಲಿಗೆ ನಾವು ಬಂದಿರಲ್ಲ. ಸೊ ಹಾಗಾಗಿ ಹಳೆಯ ವಸ್ತುಗಳನ್ನು ಮರುಬಳಕೆ ಮಾಡ್ತಕ್ಕಂಥ ಒಂದು ದಿನ ವಿಶೇಷ ಇವತ್ತು. ಆಮೇಲೆ ವಿಜ್ಞಾನ ಕ್ಷೇತ್ರದಲ್ಲಿ ಸರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅಂತ ನಾವು ಹೇಳ್ತೀವಿ. ಸರ್ ಅಂತ ಸಂಬೋಧನೆ ನಾನು ಮಾಡಿದ್ದು. ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅಂದರೆ ಚಂದ್ರಶೇಖರ್ ಅವರು ಜನಿಸಿದ ದಿನ ಇವತ್ತು. ನಾವು ಭಾರತೀಯ ಭೌತಶಾಸ್ತ್ರದ ಶ್ರೇಷ್ಠ ವಿಜ್ಞಾನಿ, ಹೌದಾ. ಚಂದ್ರಶೇಖರ್ ಬೆಳಕಿನ ಮೇಲೆ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥ, ಭೌತಶಾಸ್ತ್ರದ ಬೆಳಕಿನ ಮೇಲೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅದಕ್ಕೆ ಒಂದು ಕಾನ್ಸೆಪ್ಟ್ ಏನು ಹೇಳ್ತಾರೆ, ಬೆಳಕಿನ ಚದುರುವಿಕೆ ಅಂತ ನಾವು ಹೇಳ್ತೀವಿ. ಅದ್ರ ಮೇಲೆ ಒಂದು ಸಿದ್ಧಾಂತವನ್ನು ಮಂಡಿಸಿ ನೋಬೆಲ್ ಪಾರಿತೋಷಕವನ್ನು ಭಾರತದ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರು ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಭೌತಶಾಸ್ತ್ರಕ್ಕೆ, ಭಾರತ ದೇಶಕ್ಕೆ. ಅವರು ಜನಿಸಿರ್ತಕ್ಕಂಥ ದಿನ ಇವತ್ತು, ಜೂನ್ 24 ದಿನ ಇವತ್ತು. ಸೊ ಅದೊಂದು ವಿಶೇಷ. ಇವರ ಹೆಚ್ಚಿನ ಒಂದು ಜೀವನದ ವಿಷಯವನ್ನು, ಸಾಧನೆಗಳನ್ನು ಬ್ರಿಟಾನಿಕಾದಲ್ಲಿ ನಾವು ಓದ್ಬೋದು. ಇನ್ನು ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಆಫ್ರಿಕಾ ಈ ದಿನದಲ್ಲಿ ಟೆಸ್ಟ್ ಪಂದ್ಯವನ್ನು ಪ್ರಾರಂಭ ಮಾಡುತ್ತೆ ಭಾರತದ ವಿರುದ್ಧ. ಯಾಕಪ್ಪ ಅಂತಂತಂದರೆ, 1992ರಲ್ಲಿ ದೀರ್ಘಕಾಲದಲ್ಲಿ ಗ್ಯಾಪ್ ತಗೊಂಡಿತ್ತು ಕ್ರಿಕೆಟ್ ಆಟದಿಂದ ಭಾರತದೊಂದಿಗೆ. ಸುದೀರ್ಘ ಆ ಗ್ಯಾಪನ್ನು ಬ್ರೇಕ್ ಮಾಡಿ
ಭಾರತದ ಮೊದಲ ಅಧಿಕೃತ ಟೆಸ್ಟ್ ಪಂದ್ಯವನ್ನು ಈ ದಿನ ಪ್ರಾರಂಭ ಮಾಡುತ್ತೆ. 1992ರಲ್ಲಿ ಜೂನ್ 24ರಿಂದ ಪ್ರಾರಂಭ ಮಾಡುತ್ತೆ. ಇನ್ನು ಮನೋರಂಜನಾತ್ಮಕ ಕ್ಷೇತ್ರದಲ್ಲಿ ಜೂನ್ 24ರಂದು 1958ರಂದು ಪ್ರಸ್ತುತ ಬಾಲಿವುಡ್ನ ನಿರ್ಮಾಪಕ ಮತ್ತು ನಟ ಆಗಿರ್ತಕ್ಕಂಥ ಅಮೋಲ್ ಪಾಲೇಕರ್ ಅಂತಕ್ಕಂಥ ಬಾಲಿವುಡ್ ನಟ ಮತ್ತು ನಿರ್ಮಾಪಕ ಈ ದಿನದಂದು ಜನಿಸ್ತಾನೆ. ಇಷ್ಟಲ್ಲದೆ ಇನ್ನು ಇತಿಹಾಸದಲ್ಲಿ ಕೆಲವು ವಿಶೇಷಗಳಿವೆ. ಅವು ಕುತೂಹಲಕಾರಿ ಆಗಿರ್ತಕ್ಕಂಥ ವಿಶೇಷಗಳು. ಮೊದಲನೇನಪ್ಪ ಅಂತಂದರೆ, ಭಾರತ ದೇಶಕ್ಕೆ ಬಂದರೆ 1975ರಲ್ಲಿ ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು, ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದರು. ಅವಾಗ ಎಮರ್ಜೆನ್ಸಿ ಪೀರಿಯಡ್ ಡಿಕ್ಲೇರೇಷನ್ ಆಗಿತ್ತು ಇದೇ ದಿನ. 23ರಲ್ಲಿ ಎಮರ್ಜೆನ್ಸಿ ಪೀರಿಯಡ್, ಜೂನ್ 23ರಲ್ಲಿ 1975ರಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಡಿಕ್ಲೇರ್ ಆದಾಗ ಅದರ ಮಾರನೇ ದಿನವೇ ಎಲೆಕ್ಷನಲ್ಲಿ ಅವರು ಹೇಗೆ ಗೆದ್ದರು, ಎಲೆಕ್ಷನಲ್ಲಿ ಗೆದ್ದಿರುವುದನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ ನೀಡಿರ್ತಕ್ಕಂಥ ಒಂದು ತೀರ್ಪಿಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ತಡೆಯಾಜ್ಞೆಯನ್ನು ನೀಡಿರುತ್ತೆ. 1975 ಈ ದಿನ ಜೂನ್ 24ರಂದು ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಎಲೆಕ್ಷನಲ್ಲಿ ಗೆದ್ದಿರ್ತಕ್ಕಂಥದ್ದನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ. ಆ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟು ಷರತ್ತುಬದ್ಧ ತಡೆಯಾಜ್ಞೆಯನ್ನು ನೀಡಿರುತ್ತೆ. ಅದೇ ರೀತಿಯಾಗಿ ಈ ದಿನ ಜೂನ್ 24, 1984ರಂದು ಬರ್ಲಿನ್ ದಿಗ್ಬಂಧನ ಆಗುತ್ತೆ. ಯಾರಾಗ್ತಾರೆ ಬರ್ಲಿನ್ ದಿಗ್ಬಂಧನಕ್ಕೆ ಅಂತ ಹೇಳಿದ್ರೆ, USSR ಬರ್ಲಿನ್ ದಿಗ್ಬಂಧನ ಆಗುತ್ತೆ. USSR ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋಷಿಯಲ್ ರಿಪಬ್ಲಿಕ್ ಅಂತ, ಹೌದಾ? ರಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಸೋಷಿಯಲ್ ರಿಪಬ್ಲಿಕ್ ಅಂತ ಆ ಒಂದು ದೇಶವು ಬರ್ಲಿನ್ ಮೇಲೆ ದಿಗ್ಬಂಧನ ಹಾಕಿಬಿಟ್ಟು ಘೋಷಣೆಯನ್ನು ಮಾಡುತ್ತೆ. ರೈಲು ಮಾರ್ಗಗಳನ್ನು ನಿರ್ಬಂಧನ ಮಾಡುತ್ತೆ ದಿಗ್ಬಂಧನ ಹಾಕಿಬಿಟ್ಟು. ರಷ್ಯಾ ತನ್ನ ಪಶ್ಚಿಮ ಬರ್ಲಿನ್ನೊಂದಿಗೆ ಇರ್ತಕ್ಕಂಥ ರೈಲು ಮಾರ್ಗಕ್ಕೆ ದಿಗ್ಬಂಧನ ಹಾಕುತ್ತೆ. ಎರಡನೇ ಮಹಾಯುದ್ಧದ ನಂತರ ಬರ್ಲಿನನ್ನು 1945ರಲ್ಲಿ ವಿಭಜನೆ ಮಾಡ್ತಾರೆ. ಪೂರ್ವ ಬರ್ಲಿನ್ ಮತ್ತು ಪಶ್ಚಿಮ ಬರ್ಲಿನ್ ಎಂದು ವಿಭಜನೆ ಮಾಡ್ತಾರೆ. ಆ ಪಶ್ಚಿಮ ಬರ್ಲಿನ್ಗೆ ರೈಲು ಮಾರ್ಗವನ್ನು ದಿಗ್ಬಂಧನ ಹಾಕುತ್ತೆ USSR ದೇಶವು. ಇದು ಇತಿಹಾಸದಲ್ಲಿ ಈ ದಿನದಲ್ಲಿ ಘಟಿಸಿದ ಒಂದು ಘಟನೆ. ಸೊ ಎಷ್ಟಾದರೂ ಈ 8 ದಿನ ವಿಶೇಷಗಳು ಈ ದಿನದ ವಿಶೇಷ ಆಗಿರ್ತದೆ. ಸೊ ಇದೊಂದು ಸ್ಟಿಕ್ಕರ್ ನಾನು ಇವತ್ತು ದಿನ ವಿಶೇಷದ ಬಗ್ಗೆ ಮಾಡಿದೆ. ಈ ಥರ ಒಂದು ವಿಶೇಷ ಬಗ್ಗೆ ಹೇಳ್ತಾ ಹೋದರೆ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾ ಈ ಸ್ಟಿಕ್ಕರ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎನಿವೇ, ನೈಸ್ ಡೇ, ಆಲ್ ದಿ ಬೆಸ್ಟ್.